स्वागत है सभी दर्शकों का खबरदार न्यूज़ 24x7 में। हमारे साथ मौजूद हैं बीजेपी के वरिष्ठ नेता उमेश वंदाल साहब। सर, आपका बहुत बहुत स्वागत है। आज आप इंपीरियल कॉलेज के पीयू कॉलेज के ओपनिंग में आए हैं, पहले तो इसकी मुबारकबाद। आज ಇಂಪೀರಿಯಲ್ ಇವತ್ತು ಇಂಪೀರಿಯಲ್ ಪಿ ಯು ಸೈನ್ಸ್ ಕಾಲೇಜ್ ಉದ್ಘಾಟನಾ ಸಮಾರಂಭ ಇತ್ತು. ಸುಮಾರು 6 ವರ್ಷಗಳಿಂದ ಇವರು ಏನೋ ಒಂದು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್, ಒಂದು ಟೀಮ್, ಅವರೆಲ್ಲರೂ ಕೂಡ ಒಂದು 200 ಸಂಖ್ಯೆಯಲ್ಲಿ ಹುಡುಗರು ಅದಾರೆ. ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಈ ನೀಟ್, ಸಿ ಇ ಟಿ ಇವು ಎಲ್ಲಗಳನ್ನು ಅದನ್ನು ಕೂಡ ಬರೀ ಪಿ ಯು ಸಿ ಅಷ್ಟೇ ಕಲಿಸೋದಿಲ್ಲ, ಅದರದ್ದು ಕೋಚಿಂಗ್ ಕೊಟ್ಟು ಅವರು ಇಂಜಿನಿಯರಿಂಗ್ ಸೇರಿಸುವಂಥ ಕೆಲಸನೂ ಮಾಡ್ಯಾರ. ಸಾಕಷ್ಟು ಜನ ಇಲ್ಲಿಂದ ಇಂಜಿನಿಯರ್ಗೂ ಹೋಗ್ಯಾರ. ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ಮತ್ತು ಈ ಫೀನು ಏಕ್ದಮ್ ಬಡವ್ರಿಗೆ ಒಳ್ಳೇದಾಗಂಗೆ, ಅಂದರೆ ಯಾರಿಗೆ ಹೊರೆ ಆಗಲಾರ್ದಂಗೆ ಜನಸಾಮಾನ್ಯರು. ಈಗ ತಮಗೆ ಗೊತ್ತಿರಬೇಕು ಇವತ್ತು ಹೆಂಗಾಗ್ಯದ ಅಂದರೆ ಎಲ್ಲ ಎಜುಕೇಷನ್ ಕಮರ್ಷಿಯಲ್ ಆಗ್ಯದ. ಯಾರು ಇವತ್ತು ಒಂದು ಪಿ ಯು ಸಿ ಕಲಿಸ್ಬೇಕಪ್ಪ ಅಂತಂದ್ರೆ 1,00,000-2 ಲಕ್ಷ ರೂಪಾಯಿ ಫೀ ಇಲ್ಲಾರ್ದೆ ಕಳಿಸೋದಿಲ್ಲ. ಅಂಥ ಒಂದು ಯುಗದಲ್ಲಿ ಇವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ದೇವ್ರವ್ರಿಗೆ ಒಳ್ಳೇದು ಮಾಡಲಿ. ಮುಂದೆ ಬರುವಂಥ ದಿವಸದೊಳಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರು ಸೇರಲಿ. ಮತ್ತು ಪಿ ಯು ಸಿ, ನೀಟ್ ಮತ್ತು JEE ಇವತ್ತು CET ಒಳಗೆ ಉನ್ನತ ಇದು ಆಗಿ ನಮ್ಮ ಬಿಜಾಪುರ ಹೆಸರು ತರಲಿ ಎಂದು ಶುಭ ಹಾರೈಸುತ್ತೇನೆ. ये तो उमेश वंदाल साहब, इन्होंने मुबारकबाद दी है। इसी के साथ मैं रिलेटेड एक सवाल पूछना चाहूँगा कि हाल ही में नीट का पेपर लीक हो चुका है, इसके बारे में इनका क्या ख्याल है? ನೀಟ್ ಪೇಪರ್ ನೋಡ್ರಿ, ಕೆಲವೊಂದು ಕಡೆ ಅಷ್ಟೇ ಲೀಕ್ ಆಗ್ಯದ. ಇದಕ್ಕೆ ಪೇಪರ್ ಬರ್ದಾರ, ಆದ್ರೆ ಎಲ್ಲರಿಗೂ सर लगातार लगातार 4 मरतबा 2015, 2021, 2024 जब से सेंट्रल में बीजेपी सरकार आई है, और जहां जहां 2026 में पेपर लीक हुआ है वहां वहां पर डबल इंजन की सरकार है। चाहे वो महाराष्ट्र हो, दिल्ली हो, मध्य प्रदेश हो या गुजरात हो, डबल इंजन की सरकार रहने के बावजूद भी इस तरह का पेपर लीक होना क्या ये सामान्य बात है? ಇದು ಸರ್ಕಾರ ಮ್ಯಾಗ ಜವಾಬ್ದಾರಿ ಕಡಿಮೆ ಇರ್ತದ. ಆ ಒಂದು ಸಂಸ್ಥಾಕದ ಎಕ್ಸಾಮ್ ನಡೆಸುವಂಥ ಇದು ಕೊಟ್ಟಿರ್ತಾರೆ. ಅದಕ್ಕೆ ಸೂಕ್ತ ತನಿಖೆ ಆಗ್ಲಾಕತ್ತದ. ಈಗಾಗಲೇ ಸಾಕಷ್ಟು ಜನ ಆರೋಪಿಗಳಿಗೆ ಅವರು ಸರಿನೂ ಹಿಡಿದಾರ. ಆದರೆ ಈ ನಂದೊಂದು ವಿನಂತಿ ಏನಪ್ಪ ಅಂತಂದ್ರೆ, ಎಲ್ಲಿ ಲೀಕ್ ಆಗ್ಯದಲ್ಲ ಅಲ್ಲಿ ಎಕ್ಸಾಮ್ ಮಾಡಿಸ್ಲಿ. ಈ ಕೆಲವೊಂದು ಕಡೆ ನಮ್ಮ ಬಿಜಾಪುರದಾಗ ಅದು ಎಲ್ಲಿ ಲೀಕ್ ಆಗಿಲ್ಲ, ಇಲ್ಲಿ ಮಾಡಿರ್ತಾರೆ. ಸಾಕಷ್ಟು ರೈತರು, ಬಡವ್ರ ಕುಟುಂಬ, ಅವ್ರ ಮಕ್ಕಳದು ನಾವು ಎಕ್ಸಾಮ್ ಬರೆದಿರ್ತಾರೆ. ಒಂದು ಸಲ ಎಕ್ಸಾಮ್ ಬರೀದೆ ಭಾಳ ಕಷ್ಟ ಅದ. ಆದರೆ ಇನ್ನು ಪದೇ ಪದೇ ಎಕ್ಸಾಮ್ ಆಗೋದು ತಪ್ಪ. ಯಾಕಂದ್ರೆ ಈ ಸರ್ಕಾರನೂ ಅದನ್ನು ಜಾಗೃತ ವಹಿಸ್ಕೊಳ್ಬೇಕು. ಆ ಸರ್ಕಾರ BJPದೇ ಇರಲಿ, ಕಾಂಗ್ರೆಸ್ ಇರಲಿ, ಅದ್ರ ಪ್ರಶ್ನೆ ಬರೋದಿಲ್ಲ. ಆದರೆ ಯಾವುದೇ ಸರ್ಕಾರ ಇದ್ರೂ ಕೂಡ ಆ ಮಕ್ಕಳಿಗೆ ಒಂದು ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಎಲ್ಲ ಸರ್ಕಾರ ಮ್ಯಾಗ ಅದ. ಅದಕ್ಕೆ ಬರುವಂಥ ದಿವಸಗಳಲ್ಲಿ ಅದನ್ನು ಯಾರು ಮಾಡ್ಯಾರ ಸೂಕ್ತ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಪ್ರಮಾಣದಲ್ಲಿ ಅವ್ರು ಮಾಡಿ ಅವ್ರಿಗೆ ಶಿಕ್ಷೆ ಯಾವ ಸಂಸ್ಥೆ ಕೊಟ್ಟಿರ್ತಾರೆ ಅದನ್ನು ಬಂದ್ ಮಾಡಿ ಇನ್ನೊಮ್ಮೆ ಆ ಸಂಸ್ಥೆಗೆ ಎಕ್ಸಾಮ್ ನಡೆಸುವಂಥ ಕೊಡಬಾರ್ದಂತಂದು ನಾನು ಇವರು ವಿನಂತಿ ಮಾಡ್ಕೋತೇನೆ. ये सिर्फ एक पेपर लीक है या सरकार का फेलियर है? क्या सरकार एक सिर्फ नीट एग्जाम को पारदर्शिता से करने में नाकाम हुई है? ಸರ್ಕಾರ ಯಾವುದೂ ನಾಕಾಮ್ ಇರೋದಿಲ್ಲ. ಯಾಕೆ ನಿಮ್ಗೆ ಗೊತ್ತಿರಬೇಕು, ಇವತ್ತು ಯಾವುದೇ ಒಂದು ನೋಡ್ರಿ, ಇವತ್ತು ನೋಡ್ರಿ ಗ್ಯಾಸ್ ಸಿಲಿಂಡರ್ ಹೆಚ್ಚಾಯಿತು, ಸರ್ಕಾರ ಮ್ಯಾಗ ಬ್ಲೇಮ್ ಮಾಡ್ತೀರಿ. ನಮಗೆ ಗ್ಯಾಸೇ ಬರೋಲ್ಗ್ಯಾವ. ಆಮ್ರೇಜ್ ಇದೇನು ಅದ್ರದ್ದು ಯುದ್ಧ ನಡೆದದಲ್ಲಿ, ಆ ಯುದ್ಧನೂ ಒಳಗೂ ಸರ್ಕಾರದ ಕೈವಾಡ ಐತೇನ್ರಿ. ಮತ್ತೆ सर, कूटनीति भी कोई एक चीज होती है. सरकार को चाहिए कि वो हर तरीके की कूटनीति को अच्छे से, वहीं पे देखिए श्रीलंका में कोई प्रॉब्लम नहीं है, श्रीलंका को टैंकर भर भर के जा रहे हैं, ईरान उनको दे रहा है. भारत इतना बड़ा देश होने के बावजूद भारत को क्यों नहीं दे रहा? और हमें फिलवक्त जो है नीट पर बात करें, क्योंकि आप पीयू कॉलेज के उद्घाटन में आए हैं. इतनी बड़ी दुर्घटना हिंदुस्तान में हुई है. नीट एक पेपर नहीं है, ये एक भविष्य है जो 35 लाख लोगों का, 35 लाख युवा बच्चों के भविष्य का सवाल है. इस पर आप क्या कहेंगे? ಇದು ಗಂಭೀರ ವಿಷಯ ಐತಿ. ನೀವು ಅಂದಂಗೆ ಇದು ಯಾವುದೇ ಈ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ದಂಗೆ ಆಗ್ತದೆ. ಆದರೆ ಇದನ್ನು ಯಾರು ಮಾಡ್ಯಾರ, ಇದು ಎಲ್ಲ ಜವಾಬ್ದಾರಿ ಸರ್ಕಾರದ ಮ್ಯಾಗ. ಸರ್ಕಾರದ ಜವಾಬ್ದಾರಿ ಇರ್ತದೆ ಒಂದು ಪಾರ್ಟ್, ಸರ್ಕಾರದ್ದು ಇದ್ರದ್ದು ಒಂದು ಪಾರ್ಟ್ ಇರ್ತದೆ. ಎಲ್ಲ ಜವಾಬ್ದಾರಿ ಸರ್ಕಾರ ಮ್ಯಾಗ ಹಾಕೋದು ಸರಿಯಲ್ಲ. ಆದರೆ ಯಾವ ಸಂಸ್ಥೆ ಮಾಡ್ಯದ ಅದ್ರ ಮ್ಯಾಗ ತನಿಖೆ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನರಿಗೆ ಅರೆಸ್ಟ್ ಕೂಡ ಮಾಡ್ಯಾರ. ನಂದೊಂದು ಏನಿದೆ, ಈಗ ಮರು ಪರೀಕ್ಷೆ ಮಾಡ್ತೀನಂತ ಏನು ಹೇಳಕತ್ತಾರಲ್ಲ, ಅದು ಆಗಬಾರ್ದು.
ಮರು ಪರೀಕ್ಷೆ ಆಯ್ತಪ್ಪ ಅಂದ್ರೆ ಸಾಕಷ್ಟು ರೈತರು ಬಡ ಒಂದೇ ಸಲ ಪರೀಕ್ಷೆ ಕೊಡ್ಬೇಕಾದ್ರೆ ಸಾಕಷ್ಟು ಹೈರಾಣ ಅದ. ಈಗ ಇಲ್ಲಿ ಎಲ್ಲಿ ಆಗ್ಯದ ನೀವು ಅಲ್ಲಿ ಮರು ಪರೀಕ್ಷೆ ಮಾಡ್ರಿ, ಎಲ್ಲಿ ಆಗಿಲ್ಲ ನೀವು ಆ್ಯಸ್ ಇಟ್ ಈಸ್ ಅವ್ರು ಯಾರು ಪರೀಕ್ಷೆ ಬರದಾರಲ್ಲ ಅವರಿಗೆ ನೀವು ಕನ್ಸಿಡರ್ ಮಾಡ್ಕೊರಂತ ನಾನು ವಿನಂತಿ ಮಾಡ್ಕೋತೀನಿ. ಆದರೆ ಇದ್ರಾಗ ಜವಾಬ್ದಾರಿ ಎಲ್ಲರದು ಇರ್ತದೆ, ಯಾವುದೇ ಸರ್ಕಾರ ಇರಲಿ ಪ್ರತಿಯೊಬ್ಬರು. ಇವತ್ತು ಒಂದೇನರೆ ಕಾಂಡ ಆಗ್ತದಪ್ಪ ಅಂತಂದ್ರೆ ಒಂದು ಸರ್ಕಾರ ಹಿಡ್ಕೊಂಡು ಪ್ರತಿಯೊಬ್ಬರು ಅದ್ರಾಗ ಪಾರ್ಟ್ ಬರ್ತಾರೆ. ಅದ್ರಾಗ ವಿರೋಧ ಪಕ್ಷ ಇರಲಿ ಇವ್ರಿ ಎಲ್ಲಾನು ಬರ್ತಾರೆ. ಅದ್ರ ಒಬ್ಬರ ಮ್ಯಾಗೆ ಬ್ಲೇಮ್ ಮಾಡೋದು ಸರಿ ಅಲ್ಲ. बहुत बहुत शुक्रिया। ये थे हमारे साथ उमेश वंदाल साहब, बीजेपी के वरिष्ठ नेता।